ಈ ಜೀವನ ಅನ್ನೋದು ಬಿಡಿಸಲಾಗದ ಕಗ್ಗಂಟಲ್ಲ. ಅದು ಅನುಭವಿಸಬೇಕಾದ ಒಂದು ಅದ್ಭುತ ಪಯಣ. ದಾರಿ ಬದಲಾದರೂ ಗುರಿ ಮರೆಯದಿರಿ. ಹೆಣ್ಮಕ್ಳು ಮನೆ ಅಂದಮೇಲೆ ಈ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಮನೆ ಒರೆಸೋದು, ಕ್ಲೀನ್ ಮಾಡೋದು ಯಾವಾಗಲೂ ಇದ್ದಿದ್ದೆ. ಬಟ್ ಇವತ್ತಿನ ವಿಶೇಷ ಏನಂದರೆ, ನಾನು ಧನುರ್ಮಾಸದ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು ಕಡೆಯಿಂದ ಸ್ವಲ್ಪ ಎಲ್ಲೆಲ್ಲಿ ಏನೇನಿತ್ತೋ ಗಲೀಜು ಎಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ನೆಮ್ಮದಿಯಾಗಿ ಒಂದು ಪುಟಾಣಿ ರಂಗೋಲಿಯನ್ನು ಬಿಟ್ಟು ದೇವರ ಪೂಜೆಯನ್ನು ಮಾಡಿ ಎಲ್ಲ ಮುಗಿದ ನಂತರ ನಾನಿವತ್ತು ಸನ್ನಿಧಾನಕ್ಕೆ ಹೋದೆ. ಯಾವ ಸನ್ನಿಧಾನ ಅಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಧನುರ್ಮಾಸದ ಟೈಮ್ನಲ್ಲಿ ಅರಳಿಕಟ್ಟೆ ಪೂಜೆ ಮಾಡ್ತಾರೆ. ಜೊತೆಗೆ ಸ್ವಾಮಿ ಶನಿದೇವನನ್ನು ಅಥವಾ ಆಂಜನೇಯ ಸ್ವಾಮಿಯನ್ನು ನೆನೆಸಿ ಎಳ್ಳು ಬತ್ತಿಯನ್ನು ಹಚ್ಚೋದು ಪ್ರತಿಯೊಬ್ಬರಿಗೂ ಗೊತ್ತಿರೋದೆ. ಸೊ ನಾನು ಕೂಡ ಇವತ್ತು ಪೂಜೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಹೊರಟೆ. ಎಲ್ಲ ಮನೆಯಲ್ಲಿ ಪೂಜೆ ಫಸ್ಟ್ ಮಾಡಬೇಕಲ್ವ. ಸೊ ಪೂಜೆನ ಮುಗಿಸಿ ನೈವೇದ್ಯಕ್ಕೆ ಇವತ್ತು ನಾನು ಏನೂ ಮಾಡೋಕ್ಕೆ ಆಗಲಿಲ್ಲ. ಯಾಕೆಂದರೆ ಅರ್ಲಿ ಮಾರ್ನಿಂಗು ನಿಜ ಹೇಳಬೇಕಂದ್ರೆ ನಾನು ಎದ್ದಿರೋದೇ ಒಂದು ವಿಶೇಷ. ಯಾಕೆಂದರೆ ನಾನು ಬೆಳಗಿನ ನಿದ್ದೆನ ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ ಎದ್ದಿರೋದೇ ಒಂದು ಗ್ರೇಟ್ ಅನ್ಕೋಬೋದು. ನನಗೆ ನಾನೇ ಹೇಳ್ಕೊತಾ ಇದ್ದೀನಿ ಒಂದು ಗ್ರೇಟ್ ಅಂತ. ಸೊ ನೈವೇದ್ಯಕ್ಕೆ ಏನೂ ಮಾಡೋಕ್ಕಾಗಿಲ್ಲ. ಬನಾನ ಇತ್ತು, ಬನಾನನ ಪೂಜೆಗಿಟ್ಟು ನಮಸ್ಕಾರ ಮಾಡಿಕೊಂಡು ಮನೆಯಿಂದ ಹೊರಟೆ. ಈ ಕ್ಷಣದಲ್ಲಿ ನನಗೆ ನನ್ನ ಅಕ್ಕ ನೆನಪಾದ್ಲು. ಯಾಕೆಂದರೆ ನಾವಿಬ್ಬರು ಚಿಕ್ಕ ವಯಸ್ಸಲ್ಲಿ ಹೋಗ್ತಾಯಿದ್ವಿ ಈ ಥರ ಪೂಜೆ ಮಾಡೋದಕ್ಕೆ. ಅದು ತುಂಬ ನೆನಪಾಯಿತು. ಅವಳು ಇದನ್ನು ಕಂಟಿನ್ಯೂ ಮಾಡಲು ನಾನು ಸ್ಟಾಪ್ ಮಾಡಿಬಿಟ್ಟೆ. ಯಾಕೆಂದರೆ ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿಬಿಟ್ಟೆ. ಎಲ್ಲದ್ರ ಮೇಲೆ ನಂಬಿಕೆ ಕಳ್ಕೊಂಬಿಟ್ಟೆ. ಏನೇ ಆದರೂ ಮತ್ತೆ ಎಲ್ಲನೂ ಶುರು ಮಾಡಿದ್ದೀನಿ. ಸೊ ಹೊರಟು ಸನ್ನಿಧಾನಕ್ಕೆ ಹೋಗೋಕ್ಕೆ ನನಗೆ 5ರಿಂದ 10 ನಿಮಿಷ ಆಯಿತು. ಮನೆ ಹತ್ರನೇ ಇದೆ. ಸೊ 5ರಿಂದ 10 ನಿಮಿಷದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅರಳಿಕಟ್ಟೆಗೆ ನಾಗರಕಲ್ಲಿಗೆ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ಎಳ್ಬತ್ತಿಯನ್ನು ಹಚ್ಚಿ ಸ್ವಾಮಿ ಶನಿದೇವರ ಸನ್ನಿಧಾನದಲ್ಲಿ ಪೂಜೆಯನ್ನು ಮುಗಿಸಿ ವಿಘ್ನೇಶ್ವರನ ದರ್ಶನ ಮಾಡಿ, ಜೊತೆಗೆ ನವಗ್ರಹಗಳನ್ನು 1 ರೌಂಡ್ ಸುತ್ತಾಕೊಂಡಲ್ಲ 9 ರೌಂಡ್ ಸುತ್ತಾಕೊಂಡು ಅಲ್ಲೇ ಇದ್ದಂಥ ಬೇವಿನ ವೃಕ್ಷಕ್ಕೊಂದು ನಮಸ್ಕಾರ ಮಾಡಿಕೊಂಡು ಎಲ್ಲ ಪೂಜೆನ ಮುಗಿಸಿ ನಾನು ಅಲ್ಲಿಂದ ಹೊರಟೆ. ರಿಟರ್ನ್ ಬಂದಮೇಲೆ ಬೆಳಿಗ್ಗೆನೇ ಎದ್ದಿರೋದ್ರಿಂದ ಕಾಫಿ ಕುಡಿಲೇಬೇಕಲ್ವಾ. ಸೊ ಕಾಫಿ ಮಾಡಿಕೊಂಡು ನೆಮ್ಮದಿಯಾಗಿ ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡಿಬಿಟ್ಟು, ಮತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ಸ್ಕೂಲ್ ಮಧ್ಯಾಹ್ನನೇ ಮುಗಿಯುತ್ತೆ. ಮಧ್ಯಾಹ್ನ ಬಂದು ಅಡುಗೆ ಮಾಡೋ ಮೂಡಂತೂ ನನಗಿರಲ್ಲ. ಸೊ ಏನು ಮಾಡಿದೆ, ಇವಾಗಲೇ ಅಡುಗೆನ ಪ್ರಿಪೇರ್ ಮಾಡಿಬಿಟ್ಟೆ. ಒಂದು ಸ್ವಲ್ಪ ಸೊಪ್ಪಿತ್ತು. ಸೊ ಹುರುಳಿಕಾಳು ಹಾಕಿ ಉಪ್ಸಾರು ಮಾಡಿ ಇಲ್ಲಿಂದ ಎಲ್ಲ ಮುಗಿಸಿ ಶಾಲೆಗೆ ಹೊರಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ನಮಸ್ತೆ.